Welcome all to my channel Learn with me. Today in this video, you will learn about one of the grammar lesson collocation and their examples. I am here giving some examples raised in your previous question paper. So let's start. What is collocation? Collocation means a collocation is a group of two or more words that are often used together to convey a specific meaning. ಈ ಕೊಲೊಕೇಶನ್ ಅನ್ನೋ ವರ್ಡ್ ನ 1 ಮಾರ್ಕ್ಸ್ ಗೆ ನಿಮಗೆ 10th ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ತುಂಬಾ ಈಸಿ ಆಗಿರುವಂತ ಒಂದು ಲೆಸನ್ ಆಗಿರುತ್ತೆ. ಸೊ ವಾಟ್ ಈಸ್ ಕೊಲೊಕೇಶನ್? ಎ ಕೊಲೊಕೇಶನ್ ಇಸ್ ಅ ಗ್ರೂಪ್ ಆಫ್ ಟೂ ಆರ್ ಮೋರ್ ವರ್ಡ್ಸ್ ದಟ್ ಆರ್ ಆಫನ್ ಯೂಸ್ ಟುಗೆದರ್ ಟು ಕನ್ವೆ ಅ ಸ್ಪೆಸಿಫಿಕ್ ಮೀನಿಂಗ್ ಅಂತ ಹೇಳಿದ್ರೆ ಇಸ್ ಅ ಗ್ರೂಪ್ ಆಫ್ ಟೂ ಆರ್ ಮೋರ್, ಎರಡಾದ್ರೂ ಆಗಿರ್ಬೋದು, ಮೂರಾದ್ರೂ ವರ್ಡ್ಸ್ ಇರ್ಬೋದು, ದಟ್ ಆರ್ ಆಫನ್ ಯೂಸ್ ಟುಗೆದರ್. ಇಲ್ಲಿ ನೋಡಿ, ಎರಡು ವರ್ಡ್ ಇದೆ. ಫಾಸ್ಟ್ ಫುಡ್ ಅಂತ ಹೇಳಿ ಎರಡು ವರ್ಡ್ ಇದೆ. ಎರಡಕ್ಕೂ ಕೂಡ ಒಂದೊಂದು ಮೀನಿಂಗ್ ಇದೆ. ಸೊ ಇವೆರಡೂ ವರ್ಡ್ ನ ಸೇರಿಸಿದ್ರು ಕೂಡ ಆಫನ್ ಯೂಸ್ ಟುಗೆದರ್, ಇವೆರಡೂ ವರ್ಡ್ಸ್ ನ ಸೇರಿಸಿದ್ರು ಟು ಕನ್ವೆ ಎ ಸ್ಪೆಸಿಫಿಕ್ ಮೀನಿಂಗ್. ಸೊ ಅದು ಒಂದು ಸ್ಪೆಸಿಫಿಕ್ ಮೀನಿಂಗ್ ಇರುವಂತ ಒಂದು ವರ್ಡ್ ಕ್ರಿಯೇಟ್ ಆಗ್ಬೇಕು. ಫಾಸ್ಟ್ ಪ್ಲಸ್ ಫುಡ್ ಎರಡನ್ನ ಸೇರಿ ಫಾಸ್ಟ್ ಫುಡ್ ಅಂತ ಹೇಳಿ ನಾವಿಲ್ಲಿ ಕರಿತಾ ಇದೀವಿ. ಸೊ ಇದಕ್ಕೆ ಒಂದು ಸ್ಪೆಸಿಫಿಕ್ ಮೀನಿಂಗ್ ಇದೆ. ಇಲ್ಲಿ ಫಾಸ್ಟ್ ಅಂತ ಹೇಳಿದ್ರೆ ಮೂವ್ ಫಾಸ್ಟ್ ಅಂತ ಹೇಳಿ, ತುಂಬಾ ಸ್ಪೀಡ್ ಆಗಿ ಹೋಗೋದು ಅಂತ ಹೇಳಿದ್ರೆ, ಫುಡ್ ಅಂತ ಹೇಳಿದ್ರೆ ಆಹಾರ ಅಂತ ನಿಮಗೆ ಗೊತ್ತಿದೆ. ಬಟ್ ಇವೆರಡನ್ನು ಸೇರಿಸಿದ್ರೆ ಫಾಸ್ಟ್ ಫುಡ್ ಅಂತ ಕರಿತೀವಿ. ಸೊ ಇವೆರಡನ್ನ ಸೇರಿಸಿದವಾಗ ಒಂದು ವರ್ಡ್ ಬರುತ್ತೆ. ಆ ವರ್ಡ್ ನಮ್ಗೆ ಸ್ಪೆಸಿಫಿಕ್ ಮೀನಿಂಗ್ ಅನ್ನ ಕೊಡ್ಬೇಕು. ಅದಕ್ಕೆ ನಾವು ಕೊಲೊಕೇಶನ್ ಅಂತ ಹೇಳಿ ಕರಿತೀವಿ. ವೆನ್ ವಿ ಜಾಯ್ನಿಂಗ್ ಆರ್ ಟೂ ವರ್ಡ್ಸ್ ಇಟ್ಸ್ ಗಿವಿಂಗ್ ಅ ಸ್ಪೆಸಿಫಿಕ್ ಮೀನಿಂಗ್. ಅದಕ್ಕೆ ನಾವು ಕೊಲೊಕೇಶನ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತು ಅನ್ಕೊಳ್ತೀನಿ. ಎ ಕೊಲೊಕೇಶನ್ ಇಸ್ ಅ ಗ್ರೂಪ್ ಆಫ್ ಟೂ ಆರ್ ಮೋರ್ ವರ್ಡ್ಸ್ ದಟ್ ಆರ್ ಆಫನ್ ಯೂಸ್ಡ್ ಟುಗೆದರ್ ಟು ಕನ್ವೆ ಅ ಸ್ಪೆಸಿಫಿಕ್ ಮೀನಿಂಗ್. ಎರಡು ಅಥವಾ ಮೂರು ವರ್ಡ್ಸ್ ಗಳನ್ನ, ಮೀನಿಂಗ್ ಇರುವಂತ ವರ್ಡ್ಸ್ ಗಳನ್ನ ಸೇರಿಸಿ ಒಂದು ವರ್ಡ್ ಅನ್ನ ಕ್ರಿಯೇಟ್ ಮಾಡಿದವಾಗ ಅದಕ್ಕೆ ಆಗಿರುವಂತ ಒಂದು ಸ್ಪೆಸಿಫಿಕ್ ಮೀನಿಂಗ್ ಬರ್ಬೇಕು. ಅದಕ್ಕೆ ನಾವು ಕೊಲೊಕೇಶನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಎಕ್ಸಾಮ್ ಅಲ್ಲಿ ಯಾವ ತರ ಕೊಡ್ತಾರೆ ಅಂತ ಹೇಳಿ. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಈ ರೀತಿ ನಿಮ್ಗೆ ಕ್ವಶನ್ ಪೇಪರ್ ಅಲ್ಲಿ ಅರೈಸ್ ಆಗಿರುವಂತ ಒಂದು ಕ್ವಶನ್ ಆಗಿರುತ್ತೆ. 1 ಮಾರ್ಕ್ ಕ್ವಶನ್ ಆಗಿರುತ್ತೆ. ಒಂದು ಕಾಲಮ್ ಎ ಅಂತ ಇರುತ್ತೆ, ಒಂದು ಕಾಲಮ್ ಬಿ ಅಂತ ಹೇಳಿ ಇರುತ್ತೆ. ನೋಡಿ, ಇಲ್ಲಿ ಫಸ್ಟ್ ಒನ್ ಪೇ ಅಂತ ಹೇಳಿದೆ. ಕಾಲಮ್ ಎ ಅಲ್ಲಿ ಪೇ ಅಂತ ಹೇಳಿದೆ. ಕಾಲಮ್ ಬಿ ಅಲ್ಲಿ ಅಟೆನ್ಷನ್, ಲುಕ್, ವರ್ಕ್, ಗೆಟ್ ಅಂತ ಹೇಳಿ ಇದೆ. ಸೊ ಇಲ್ಲಿ ಕಾಲಮ್ ಎ ಅಲ್ಲಿ ಇರುವಂತ ವರ್ಡ್ ನ ಕಾಲಮ್ ಬಿ ಗೆ ಕಂಬೈನ್ ಮಾಡಿದವಾಗ, ಸೊ ಇವೆರಡನ್ನು ಕಂಬೈನ್ ಮಾಡಿದವಾಗ ನಮ್ಗೆ ಸ್ಪೆಸಿಫಿಕ್ ಒಂದು ಮೀನಿಂಗ್ ಇರುವಂತ ವರ್ಡ್ ಬರ್ಬೇಕು. ನೀವ್ ಯಾವ ತರ ಅಂತ ಹೇಳಿದ್ರೆ, ಪೇ, ಈ 4ರಲ್ಲಿ ಒಂದು ಮಾತ್ರ ಇದಕ್ಕೆ ಮ್ಯಾಚ್ ಆಗುತ್ತೆ. ಆ ವರ್ಡ್ ಯಾವುದು ಅಂತ ಹೇಳಿ ನೀವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಪೇ ಅಟೆನ್ಷನ್. ಪೇ ಲುಕ್ ಆಗಲ್ಲ, ಪೇ ವರ್ಕ್ ಆಗಲ್ಲ, ಪೇ ಗೆಟ್ ಆಗಲ್ಲ. ಸೊ ಏನಾಗುತ್ತೆ, ಪೇ ಅಟೆನ್ಷನ್ ಅನ್ನುವಂತ ಒಂದು ವರ್ಡ್ ಆಗುತ್ತೆ. ಸೆಕೆಂಡ್ ಒನ್ ಏನಂತ ಹೇಳಿದ್ರೆ, ಪೋಸ್ಟ್ ಒಂದು ವರ್ಡ್ ಇದೆ. ಈ ಕಡೆ 4 ಆಪ್ಷನ್ ಕೊಟ್ಟಿದ್ದಾರೆ. ಸೇವ್, ಆಫೀಸ್, ಬುಕ್, ಪೇಪರ್. ನೋಡಿ, ಕಂಬೈನ್ ಮಾಡಿ ನೋಡಿ. ಪೋಸ್ಟ್ ಸೇವ್, ಪೋಸ್ಟ್ ಆಫೀಸ್, ಪೋಸ್ಟ್ ಬುಕ್, ಪೋಸ್ಟ್ ಪೇಪರ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಪೋಸ್ಟ್ ಆಫೀಸ್ ಅನ್ನೋದು ಇಲ್ಲಿ ಆನ್ಸರ್ ಆಗಿರುತ್ತೆ. ಪೋಸ್ಟ್ ಆಫೀಸ್ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿದೆ. ನೆಕ್ಸ್ಟ್ ಒನ್ ಅರ್ತ್ ಅನ್ನುವಂತ ಒಂದು ವರ್ಡ್ ಕೊಟ್ಟಿದ್ದಾನೆ. 4 ಆಪ್ಷನ್ ಇದೆ. ಅರ್ತ್ ಸನ್, ಅರ್ತ್ ವಾಟರ್, ಅರ್ತ್ ಕ್ವೇಕ್, ಅರ್ತ್ ಲ್ಯಾಂಡ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅರ್ತ್ ಕ್ವೇಕ್ ಇದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುತ್ತೆ. ಫೋರ್ತ್ ಒನ್ ಕರ್ಲಿ ಅನ್ನೋ ವರ್ಡ್ ಇದೆ. ಕರ್ಲಿ ರೋಡ್, ಕರ್ಲಿ ಹೇರ್, ಕರ್ಲಿ ಲ್ಯಾಂಡ್, ಕರ್ಲಿ ವೇ. ಸೊ ಯಾವ್ದಾಗುತ್ತೆ, ಕರ್ಲಿ ಹೇರ್. ಇದನ್ನ ಯೂಸ್ ಮಾಡಿದವಾಗ ನಮಗೆ ಮೀನಿಂಗ್ಫುಲ್ ಆಗಿರುವಂತ ಒಂದು ಸೆಂಟೆನ್ಸ್ ವರ್ಡ್ ಸಿಗುತ್ತೆ. ಸೊ ಫಿಫ್ತ್ ಒನ್ ಪೊಲೀಸ್ ಅಂತ ಕೊಟ್ಟಿದ್ದಾನೆ ಕಾಲಮ್ ಎ ಅಲ್ಲಿ. ಕಾಲಮ್ ಬಿ ಅಲ್ಲಿ ಸ್ಟ್ಯಾಂಡ್, ಕಂಡಕ್ಟರ್, ನರ್ಸ್, ಕಾನ್ಸ್ಟೇಬಲ್ ಅಂತ ಇದೆ. ಪೊಲೀಸ್ ಸ್ಟ್ಯಾಂಡ್ ಆಗುತ್ತಾ, ಪೊಲೀಸ್ ಕಂಡಕ್ಟರ್ ಆಗುತ್ತಾ, ಪೊಲೀಸ್ ನರ್ಸ್ ಆಗುತ್ತಾ, ಪೊಲೀಸ್ ಕಾನ್ಸ್ಟೇಬಲ್ ಆಗುತ್ತಾ? ಯಾವ ವರ್ಡ್ ಅನ್ನ ಕಂಬೈನ್ ಮಾಡಿದ್ರೆ ಕರೆಕ್ಟ್ ಆಗಿರುವಂತ ಮೀನಿಂಗ್ ಬರುತ್ತೆ? ಪೊಲೀಸ್ ಕಾನ್ಸ್ಟೇಬಲ್ ಅನ್ನೋ ವರ್ಡ್ ಸಿಗತ್ತೆ. ಬಸ್ ಕೊಟ್ಟಿದ್ದಾರೆ ನೋಡಿ. ಬಸ್, ಸ್ಟೇಷನ್, ಸ್ಟ್ಯಾಂಡ್, ರೋಡ್, ಹಾಲ್ಟ್. ಬಸ್ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಬಸ್ ರೋಡ್, ಬಸ್ ಹಾಲ್ಟ್. ಏನಂತ ಕರಿತೀವಿ ನಾವು? ಬಸ್ ಸ್ಟೇಷನ್ ಅಂತ ಕರೆಯಲ್ಲ, ಬಸ್ ಸ್ಟ್ಯಾಂಡ್ ಅಂತ ಹೇಳಿ ನಾವು ಕರಿತೀವಿ. ಸೆವೆಂತ್ ಒನ್ ಬೆಡ್ ರಿಡನ್, ಬೆಡ್ ಸ್ಲೀಪ್, ಬೆಡ್ ಸಿಟ್, ಬೆಡ್ ಪಿಲೋ. ಬೆಡ್ ಆನ್ಸರ್ ಏನು? ಬೆಡ್ ರಿಡನ್ ಅಂತ ಆಗುತ್ತೆ. ಬೆಡ್ ರಿಡನ್ ಅಂತ ಹೇಳಿದ್ರೆ ಯಾರೋ ಒಬ್ರು ಪೇಷಂಟ್ ಕನ್ಫೈನ್ಡ್ ಆಗಿರ್ತಾರಲ್ವಾ, ಒಂದ್ ಬೆಡ್ ಮೇಲೆ ಮಲಗಿರ್ತಾರೆ, ಎದ್ದೇಳೋದಿಕ್ ಆಗೋದಿಲ್ಲ, ಅವರಿಗೆ ಬೆಡ್ ರಿಡನ್ ಅಂತ ಹೇಳಿ ನಾವು ಕರಿತೀವಿ. ಸೊ ಬೆಡ್ ರಿಡನ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಒನ್ ವೇವಿ, ವೇವಿ ಗರ್ಲ್, ವೇವಿ ಹೇರ್, ವೇವಿ ಲೇಡಿ, ವೇವಿ ಕ್ರೈ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ, ವೇವಿ ಹೇರ್, ಹಾರ್ತಾ ಇರೋದು ಅಂತ ಹೇಳ್ತಾರಲ್ವಾ, ವೇವಿ ಹೇರ್ ಆಗುತ್ತೆ. ನೆಕ್ಸ್ಟ್ ಲೇ, ಇದು ಕೂಡ ತುಂಬಾ ಸರಿ ಕೇಳಿರುವಂತ ಒಂದು ಕ್ವಶನ್ ಆಗಿದೆ. ಲೇ, ಲೇ ಅಟೆನ್ಷನ್, ಲೇ ಎಂಪಸಿಸ್, ಲೇ ನೋಟಿಸ್, ಲೇ ಆರ್ಡರ್. ಸೊ ಏನಾಗುತ್ತೆ,
ಲೇ ಎಂಪಸಿಸ್ ಅಂತ ಹೇಳಿ ನಾವು ಇದನ್ನ ಕರಿಬಹುದು. ನೆಕ್ಸ್ಟ್ ಒನ್ ಲ್ಯಾಂಡ್, ಲ್ಯಾಂಡ್ ಕ್ವೇಕ್, ಲ್ಯಾಂಡ್ ಲಾರ್ಡ್, ಲ್ಯಾಂಡ್ ಸ್ಕೈ, ಲ್ಯಾಂಡ್ ಬಿಗ್. ಯಾವ್ದು ಮ್ಯಾಚ್ ಆಗುತ್ತೆ? ಯಾವ ವರ್ಡ್ ನ ನಾವು ಕಂಬೈನ್ ಮಾಡಿದಾಗ ಮೀನಿಂಗ್ ಕೊಡುತ್ತೆ? ಲ್ಯಾಂಡ್ ಕ್ವೇಕ್ ಈ ತರದ್ ಒಂದ್ ವರ್ಡ್ ಇಲ್ಲ, ಲ್ಯಾಂಡ್ ಸ್ಕೈ ಈ ತರದ್ದು ಕೂಡ ಒಂದ್ ವರ್ಡ್ ಇಲ್ಲ, ಲ್ಯಾಂಡ್ ಬಿಗ್ ಅಂತ ಹೇಳು ಕೂಡ ವರ್ಡ್ ಇಲ್ಲ. ಯಾವ್ದಾಗುತ್ತೆ? ಲ್ಯಾಂಡ್ ಲಾರ್ಡ್ ಅನ್ನುವಂತ ಒಂದ್ ವರ್ಡ್ ನಮ್ಗೆ ಸಿಗುತ್ತೆ. ನೆಕ್ಸ್ಟ್ ರ್ಯಾಪಿಡ್, ರ್ಯಾಪಿಡ್ ಗ್ರೋತ್, ರ್ಯಾಪಿಡ್ ಪ್ರೋಗ್ರೆಸ್, ರ್ಯಾಪಿಡ್ ಮೂವ್ಮೆಂಟ್, ರ್ಯಾಪಿಡ್ ಸ್ಪೀಡ್ ಅಂತ ಹೇಳಿ ಬರುತ್ತೆ. ಯಾವ್ದು ಮ್ಯಾಚ್ ಆಗುತ್ತೆ? ರ್ಯಾಪಿಡ್ ಗ್ರೋತ್ ಅನ್ನೋದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಟೇಬಲ್, ಗೊತ್ತಿದೆ ನಿಮ್ಗೆಲ್ಲ, ತುಂಬಾ ಈಸಿ ಇದೆ ಇದು. ಟೇಬಲ್, ಟೇಬಲ್ ಬ್ಯಾಗ್, ಟೇಬಲ್ ಸಾಲ್ಟ್, ಟೇಬಲ್ ಮ್ಯಾನ್, ಟೇಬಲ್ ಪೇಪರ್. ಏನಂತ ಹೇಳ್ಬೋದು? ಟೇಬಲ್ ಸಾಲ್ಟ್. ಇಲ್ಲಿ ಬೇರೆ ಒಂದು ವರ್ಡ್ ನ ಕೂಡ ಅವ್ರು ಕೊಡ್ಬೋದು. ಇಲ್ಲಿ ಸಾಲ್ಟ್ ಬದಲಾಗಿ ಬೇರೆ ವರ್ಡ್ ನ ಕೂಡ ನಮ್ಗೆ ಕೊಡ್ಬೋದು. ಸೊ ಇಲ್ಲಿ ರ್ಯಾಪಿಡ್ ಬದಲಾಗಿ ಇದಕ್ಕೆ ಮ್ಯಾಚ್ ಆಗಿರುವಂತ ಇನ್ನೊಂದು ವರ್ಡ್ ನ ಕೂಡ ಅವರು ಕೊಡ್ಬೋದು ಇಲ್ಲಿ. ಸೊ ಇಲ್ಲಿ ಇದರಲ್ಲಿ ಮ್ಯಾಚ್ ಆಗಿರುವಂತ ವರ್ಡ್ ಯಾವ್ದು ಅಂತ ಹೇಳಿದ್ರೆ ಸಾಲ್ಟ್ ಅಂತ ಹೇಳಿ ಬರುತ್ತೆ. ಓಕೆನಾ? ನೆಕ್ಸ್ಟ್ ಮೇಕ್ ಅನ್ನೋ ವರ್ಡ್ ಇದೆ. ಮೇಕ್ ಮನಿ, ಮೇಕ್ ಬಿಸ್ನೆಸ್, ಮೇಕ್ ವರ್ಕ್, ಮೇಕ್ ಹೌಸ್. ಸೊ ಯಾವ್ದು ಮ್ಯಾಚ್ ಆಗುತ್ತೆ? ಮೇಕ್ ಮನಿ ಅಂತ ಹೇಳಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಒನ್ ವಾಕಿಂಗ್, ವಾಕಿಂಗ್ ಪರ್ಸ್, ವಾಕಿಂಗ್ ಬ್ಯಾಗ್, ವಾಕಿಂಗ್ ಸ್ಟಿಕ್, ವಾಕಿಂಗ್ ಕೇನ್ ಅಂತ ಹೇಳಿದೆ. ಸೊ ಯಾವ್ದು ಬರುತ್ತೆ? ವಾಕಿಂಗ್ ಪರ್ಸ್ ಆಗಲ್ಲ, ವಾಕಿಂಗ್ ಬ್ಯಾಗ್ ಆಗಲ್ಲ, ವಾಕಿಂಗ್ ಕೇನ್ ಆಗಲ್ಲ, ವಾಕಿಂಗ್ ಸ್ಟಿಕ್ ಆಗುತ್ತೆ. ನೆಕ್ಸ್ಟ್ ಸೆಲ್ಫ್ ಅನ್ನೋ ಒಂದು ವರ್ಡ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಸೆಲ್ಫ್, ಮೈ ಸೆಲ್ಫ್ ಅಂತ ಕೊಟ್ಟಿದ್ದಾರೆ, ಸೆಲ್ಫ್ ಪಾರ್ಟಿ ಅಂತ ಕೊಟ್ಟಿದ್ದಾರೆ, ಸೆಲ್ಫ್ ಮನಿ ಅಂತ ಕೊಟ್ಟಿದ್ದಾರೆ, ಸೆಲ್ಫ್ ಡಿಸಿಪ್ಲಿನ್. ಯಾವ್ದಾಗುತ್ತೆ? ಸೆಲ್ಫ್ ಡಿಸಿಪ್ಲಿನ್ ಅಂತ ಆಗುತ್ತೆ. ಸೆಲ್ಫ್ ಮೋಟಿವೇಶನ್ ಅಂತ ಕೂಡ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂತ ವರ್ಡ್ ನಮಗೆ ಡಿಸಿಪ್ಲಿನ್ ಅನ್ನೋದು ಮ್ಯಾಚ್ ಆಗುತ್ತೆ. ಕೊಟ್ಟಿರೋ ವರ್ಡ್ ಅಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾವು ಕರೆಕ್ಟ್ ಆಗಿ ಬರಿಬೇಕಾಗುತ್ತೆ. ಕಾಲಂ ಎ, ಕಾಲಂ ಬಿ ಲಿ ಕೊಟ್ಟಿರುವಂತದ್ದು. ಕಾಲಂ ಎ ಹಾಗೆ ಇರುತ್ತೆ, ಕಾಲಂ ಬಿ ನ ಸೇರಿಸ್ಬಿಟ್ಟು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ 16th ಒನ್ ಸ್ವಿಫ್ಟ್ ಅನ್ನೋ ಒಂದು ವರ್ಡ್ ಇದೆ. ಸ್ವಿಫ್ಟ್ ಅಂತ ಹೇಳಿದ್ರೆ ಫಾಸ್ಟ್ ಅಂತ ಹೇಳಿ ಕರಿತೀವಿ ನಾವಿಲ್ಲಿ. ಇಲ್ಲಿ ಸ್ವಿಫ್ಟ್ ಆಕ್ಷನ್ ಆಗುತ್ತಾ, ಸ್ವಿಫ್ಟ್ ಎಸ್ಕೇಪ್ ಆಗುತ್ತಾ, ಸ್ವಿಫ್ಟ್ ಡ್ಯಾನ್ಸ್ ಆಗುತ್ತಾ, ಸ್ವಿಫ್ಟ್ ಹ್ಯಾಬಿಟ್ ಆಗುತ್ತಾ? ಸೊ ಯಾವ್ದಾಗುತ್ತೆ? ಸ್ವಿಫ್ಟ್ ಆಕ್ಷನ್ ಅನ್ನೋದು ಆಗುತ್ತೆ. ನೆಕ್ಸ್ಟ್ ಟ್ವಿಂಕ್ಲಿಂಗ್, ಇದು ಕೂಡ ಕೇಳಿದೆ. ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ಸ್ ಗಳು. ಟ್ವಿಂಕ್ಲಿಂಗ್, ಇಲ್ಲಿ ನೋಡಿ, ಟ್ವಿಂಕ್ಲಿಂಗ್ ಅರ್ತ್, ಟ್ವಿಂಕ್ಲಿಂಗ್ ಸನ್, ಟ್ವಿಂಕ್ಲಿಂಗ್ ಸ್ಟಾರ್, ಟ್ವಿಂಕ್ಲಿಂಗ್ ಮೂನ್. ಸೊ ಏನಾಗುತ್ತೆ? ಟ್ವಿಂಕ್ಲಿಂಗ್ ಸ್ಟಾರ್ ಆಗುತ್ತೆ. ನೆಕ್ಸ್ಟ್ 18th ಒನ್ ಡೂ, ಡೂ ಹೋಮ್ವರ್ಕ್, ಡೂ ಫುಡ್, ಡೂ ಮನಿ, ಡೂ ನೈಸ್. ಯಾವ್ದು ಮ್ಯಾಚ್ ಆಗುತ್ತೆ? ಡೂ ಹೋಮ್ವರ್ಕ್ ಅನ್ನೋದು ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಒನ್ ಬ್ರೇಕ್, ನೋಡಿ, ಬ್ರೇಕ್ ರೆಕಾರ್ಡ್, ಬ್ರೇಕ್ ಕ್ಲೈಂಬಿಂಗ್, ಬ್ರೇಕ್ ಲಂಚ್, ಬ್ರೇಕ್ ಸೂಪರ್. ಯಾವ್ದು ಮ್ಯಾಚ್ ಆಗುತ್ತೆ? ಬ್ರೇಕ್ ರೆಕಾರ್ಡ್ ಅನ್ನೋದು ಇಲ್ಲಿ ಮ್ಯಾಚ್ ಆಗುತ್ತೆ. ಇಲ್ಲಿ ನೋಡಿ, ಬ್ರೇಕ್, ಇಲ್ಲೇನಾದ್ರೂ ರೆಕಾರ್ಡ್ ಬದಲು ಡ್ಯಾನ್ಸ್ ಕೊಟ್ಟಿದ್ರೆ ಬ್ರೇಕ್ ಡ್ಯಾನ್ಸ್ ಅಂತ ಹೇಳಿ ಕೂಡ ಆಗ್ತಾ ಇತ್ತು. ಬಟ್ ಇಲ್ಲಿ ನಮಗೆ ಕೊಟ್ಟಿರುವಂತ ವರ್ಡ್ ರೆಕಾರ್ಡ್. 4ರಲ್ಲಿ 1 ಮಾತ್ರ ಮ್ಯಾಚ್ ಆಗ್ತಾ ಇರುತ್ತೆ, ಉಳಿದಿರೋದು ಯಾವ್ದು ಅಲ್ಲಿ ಮ್ಯಾಚ್ ಆಗಲ್ಲ. ಅಂದ್ರೆ ಕಂಬೈನ್ ಮಾಡಿದ್ರೆ ಮೀನಿಂಗ್ಫುಲ್ ವರ್ಡ್ ಅನ್ನ ನಮ್ಗೆ ಕೊಡಲ್ಲ. ಈಗ ಬ್ರೇಕ್ ರೆಕಾರ್ಡ್ ಅನ್ನೋದು ಒಂದು ಮೀನಿಂಗ್ಫುಲ್ ವರ್ಡ್ ಅನ್ನ ಕೊಡುತ್ತೆ. ಬ್ರೇಕ್ ಕ್ಲೈಂಬಿಂಗ್ ಅನ್ನೋದಕ್ಕೆ ವರ್ಡೇ ಯಾವ್ದು ಈ ತರದ ವರ್ಡೇ ಇಲ್ಲ. ಬ್ರೇಕ್ ಲಂಚ್ ಅಂತ ಹೇಳು ಕೂಡ ಯಾವ ವರ್ಡ್ ಇಲ್ಲ. ಬ್ರೇಕ್ ಸೂಪರ್ ಅಂತ ಹೇಳಿದ್ರು ಕೂಡ ಯಾವ ವರ್ಡ್ ಇಲ್ಲ. ಇದಕ್ಕೆ ಒಂದು ಮೀನಿಂಗ್ ಇಲ್ದಿರುವಂತ ವರ್ಡ್ ಗಳು ಆಗುತ್ತೆ. ಲಾಸ್ಟ್ ವಾಲ್, ನೋಡಿ, ವಾಲ್ ಡೋರ್, ವಾಲ್ ಕ್ಲಾಕ್, ವಾಲ್ ಜರ್ನಿ, ವಾಲ್ ಬುಕ್ ಅಂತ ಇದೆ. ಯಾವ್ದಾಗುತ್ತೆ? ವಾಲ್ ಕ್ಲಾಕ್ ಅಂತ ಹೇಳಿ ಇರುತ್ತೆ. ಸೊ ನೀವು ಈ ತರದ 1 ಮಾರ್ಕ್ಸ್ ಗೆ ತುಂಬಾ ಈಸಿಯಾಗಿ ಬರುವಂತ ಒಂದು ಕ್ವಶನ್ ಆಗಿರುತ್ತೆ ಇದು. ನೀವು ತುಂಬಾ ಈಸಿಯಾಗಿ ಇದನ್ನ ಆನ್ಸರ್ ಮಾಡ್ಬೇಕಾಗುತ್ತೆ. ಸೊ ಯಾವ್ದು ಕಂಬೈನ್ ಮಾಡಿದ್ರೆ ಮೀನಿಂಗ್ಫುಲ್ ವರ್ಡ್ ಕೊಡುತ್ತೋ ಆ ವರ್ಡ್ ನೀವಲ್ಲಿ ಬರಿಬೇಕಾಗತ್ತೆ. ಸೊ ಇದು ಕೊಲೊಕೇಶನ್ ಒಂದು ಲೆಸನ್ ಆಗಿರುತ್ತೆ. ತುಂಬಾ ಈಸಿ ಆಗಿರುವಂತ ಲೆಸನ್ ಇದು. ತುಂಬಾ ಈಸಿಯಾಗಿ ಕೂಡ ನೀವು ಇದನ್ನ ಅಟೆಂಡ್ ಮಾಡಬಹುದಾಗುತ್ತೆ. ಸೊ ಕೊಲೊಕೇಶನ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. 2 ವರ್ಡ್ಸ್ ಇರುತ್ತೆ. ದಟ್ ಮೀನ್ಸ್ ಕಾಲಂ ಎ ಒಂದ್ ವರ್ಡ್ ಇದ್ರೆ ಕಾಲಂ ಬಿ ಅಲ್ಲಿ ಒಂದ್ ವರ್ಡ್ ಇರುತ್ತೆ. ಅದೆರಡನ್ನು ಕಂಬೈನ್ ಮಾಡಿದಾಗ ನಮ್ಗೆ ಮೀನಿಂಗ್ಫುಲ್ ವರ್ಡ್ ಅನ್ನ ಕೊಡುವಂತ ಒಂದು ವರ್ಡ್ ಫಾರ್ಮೇಶನ್ ಆಗ್ಬೇಕು. ಅದಕ್ಕೆ ನಾವು ಕೊಲೊಕೇಶನ್ ಅಂತ ಹೇಳಿ ಕರಿತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.